ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆಯ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕಂತೇಳಿ ಪಕ್ಷಾತೀತವಾಗಿ ಹೋರಾಟ ನಡೆದೈತಿ. ಮಾಡ್ಬೇಕು. ನಾವು ಯಾವ ರೀತಿ ಸರ್ಕಾರವನ್ನು ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರಲ್ಲ, ಎಷ್ಟು ಕೊಟ್ಟಿರಿ ಹೇಳ್ರಿ. ನಾವು ಏನೋ ಅದನ್ನ ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು ರಾಜೀನಾಮೆ ಕೊಟ್ಟರೆ ಏನು ಲಾಭ ಆಗ್ತೈತೇನ್ರಿ? ಮತ್ತು ಇಲ್ಲಿವರೆಗೆ 8 ಮಂದಿ ರಾಜೀನಾಮೆ ಕೊಟ್ಟಾರ ಜನರ ಸಲುವಾಗಿ. ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆಯ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕಂತೇಳಿ ಪಕ್ಷಾತೀತವಾಗಿ ಹೋರಾಟ ನಡೆದೈತಿ. ಮಾಡ್ಬೇಕು. ನಾವು ಯಾವ ರೀತಿ ಸರ್ಕಾರವನ್ನು ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರಲ್ಲ, ಎಷ್ಟು ಕೊಟ್ಟಿರಿ ಹೇಳ್ರಿ. ನಾವು ಏನೋ ಅದನ್ನ ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು ರಾಜೀನಾಮೆ ಕೊಟ್ಟರೆ ಏನು ಲಾಭ ಆಗ್ತೈತೇನ್ರಿ? ಮತ್ತು ಇಲ್ಲಿವರೆಗೆ 8 ಮಂದಿ ರಾಜೀನಾಮೆ ಕೊಟ್ಟಾರ ಜನರ ಸಲುವಾಗಿ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್